ಹಲೋ ಸ್ಟೂಡೆಂಟ್ಸ್, ಇವತ್ತು ನಾವು ಕ್ರೆಡಿಟ್ ಕ್ರಿಯೇಷನ್ ಬಗ್ಗೆ ನೋಡೋಣ. ಕ್ರೆಡಿಟ್ ಕ್ರಿಯೇಷನ್ ಬೈ ಕಮರ್ಷಿಯಲ್ ಬ್ಯಾಂಕ್ಸ್. ಏನಪ್ಪ ಕ್ರೆಡಿಟ್ ಕ್ರಿಯೇಷನ್? ಕ್ರೆಡಿಟ್ ಕ್ರಿಯೇಷನ್ ಅಂತಂದರೆ ಕಮರ್ಷಿಯಲ್ ಬ್ಯಾಂಕ್ಸ್ ಅವರು ಏನು ಡೆಪಾಸಿಟ್ ತೊಗೋತಾರೆ ಕಸ್ಟಮರ್ಸಿಂದ, ದಟ್ ಈಸ್ ಕಾಲ್ಡ್ ಅ ಡಿಮಾಂಡ್ ಡೆಪಾಸಿಟ್ಸ್. ವೈ ಇಟ್ ಈಸ್ ಕಾಲ್ಡ್ ಅ ಡಿಮಾಂಡ್ ಡೆಪಾಸಿಟ್? ಬಿಕಾಸ್ ಡೆಪಾಸಿಟ್ಸ್ ಏನು ರಿಸೀವ್ ಮಾಡ್ತಾರೆ ಕಸ್ಟಮರ್ಸಿಂದ, ಇಟ್ ಹ್ಯಾಸ್ ಟು ಬಿ ಪೇಯ್ಡ್ ಆನ್ ಡಿಮ್ಯಾಂಡ್. ಫಾರ್ ಎಕ್ಸಾಂಪಲ್, ಒಬ್ಬ ಎಕ್ಸ್ ಅನ್ನೋನು ಒಂದು 10,000 ಅವನು ಸೇವಿಂಗ್ಸ್ ಬ್ಯಾಂಕಲ್ಲಿ ಹಾಕಿದ್ದಾನೆ, ಡೆಪಾಸಿಟ್ ಮಾಡಿದ್ದಾನೆ. ಆಮೇಲೆ ಅದೇ ಎಕ್ಸ್ ಅನ್ನೋನು ಇನ್ನೊಂದು 50,000 ಎಫ್ ಡಿ ಮಾಡಿದ್ದಾನೆ 1 ವರ್ಷಕ್ಕೆ. ಅದೇ ಎಕ್ಸ್ ಇನ್ನೊಂದು ಸರಿ ಆರ್ ಡಿ ಮಾಡಿದ್ದಾನೆ. ಆಯಿತಾ? ಈ ಎಲ್ಲನೂ ಒಂದು ಡಿಫ್ರೆಂಟ್ ವೆರೈಟೀಸ್ ಆಫ್ ಡೆಪಾಸಿಟ್ಸ್ ಅಂತ ಹೇಳೋಣ. ಒಂದು ಫಿಕ್ಸ್ ಡೆಪಾಸಿಟ್ಸ್, ಒಂದು ರೆಕರಿಂಗ್ ಡೆಪಾಸಿಟ್ಸ್, ಇನ್ನೊಂದು ನಾರ್ಮಲ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಲ್ಲಿ ಡೆಪಾಸಿಟ್ ಮಾಡಿದ್ದಾನೆ. ಓಕೆ, ಈ ಫಿಕ್ಸ್ ಡೆಪಾಸಿಟ್ಸ್ನ ಅವನು ಮತ್ತೆ ಡಿಮ್ಯಾಂಡ್ ಮಾಡಲ್ಲ. ಅವನು ಕೇಳೋಕ್ಕೆ ಒಂದು ವರ್ಷ ತನಕನೂ ಅವನು ಕಾಯ್ತಾನೆ. 1 ವರ್ಷ ಆದಮೇಲೆ ಮೆಚುರಿಟಿ ಆದಮೇಲೆ ಇಸ್ಕೊತಾನೆ. ರೆಕರಿಂಗ್ ಡೆಪಾಸಿಟ್ ಅಷ್ಟೇ, ಎವ್ರಿ ಮಂತು ಅವನು ಪೇ ಮಾಡ್ತಾನೆ. ಅದಕ್ಕೆ ಟೆನ್ಯೂರ್ ಟೈಮ್ ಆದಮೇಲೆ ಅವನು ತೊಗೋತಾನೆ. ಆದರೆ ಸೇವಿಂಗ್ ಬ್ಯಾಂಕಲ್ಲಿರೋ 10,000 ಏನಿದೆ ಅದನ್ನು ಅವನು ಎನಿ ಟೈಮ್ ವಿಡ್ರಾ ಮಾಡ್ಬೋದು, ಎನಿ ಟೈಮ್ ಡೆಪಾಸಿಟ್ ಮಾಡ್ಬೋದು. ವಿ ಡೋಂಟ್ ಹ್ಯಾವ್ ಅ ಎಕ್ಸಾಕ್ಟ್ ಟೈಮ್ ಫ್ರೇಮ್ ಫಾರ್ ದಟ್. ಅದಕ್ಕೆ ನೀನು ಇಷ್ಟು ದಿನವೇ ಇಟ್ಟಿರಬೇಕು ಆ ಥರ ಏನು ಟೈಮ್ ಫ್ರೇಮ್ ಇಲ್ಲ. ಅವನು ಇವತ್ತು ಹಾಕ್ತಾನೆ, ಡೆಪಾಸಿಟ್ ಮಾಡ್ತಾನೆ, ಮೇ ಬಿ ಸಂಜೆನೇ ವಿಡ್ರಾ ಮಾಡ್ಬೋದು, ಅಥವಾ ನಾಳೆ ವಿಡ್ರಾ ಮಾಡ್ಬೋದು, ಅಥವಾ 1 ತಿಂಗಳಾದ್ಮೇಲೆ ವಿಡ್ರಾ ಮಾಡ್ಬೋದು, ಅಥವಾ 1 ವರ್ಷ ಆದಮೇಲೆ ವಿಡ್ರಾ ಮಾಡ್ಬೋದು. ವಿ ಡೋಂಟ್ ನೋ ವಾಟ್ ಈಸ್ ದ ನೀಡ್ ಫಾರ್ ದ ಕಸ್ಟಮರ್. ಸೊ ಈ ಥರ ಡೆಪಾಸಿಟ್ಸ್ನ ನಾವು ಡಿಮಾಂಡ್ ಡೆಪಾಸಿಟ್ಸ್ ಅಂತೀವಿ. ಯೂಶ್ವಲಾಗಿ ಎಸ್ ಬಿ ಅಕೌಂಟಲ್ಲಿ ಏನು ಡೆಪಾಸಿಟ್ಸ್ ಆಗಿರುತ್ತೆ ದಟ್ ಈಸ್ ಓಪನ್ ಫಾರ್ ವಿಡ್ರಾವಲ್. ಯಾವಾಗ ಕಸ್ಟಮರ್ಸಿಂದ ಡಿಮ್ಯಾಂಡ್ ಬರುತ್ತೆ ವಿಡ್ರಾವಲ್ಗೆ, ಹೋಗಿ ಅವನು ATM ವಿಡ್ರಾ ಮಾಡ್ತಾನೆ, ಅಥವಾ ಈ ಕ್ಯಾನ್ ಪುಟ್ ಚೆಕ್ ಹಾಕಿ ವಿಡ್ರಾ ಮಾಡ್ಬೋದು, ಅಥವಾ ವಿಡ್ರಾವಲ್ ರಿಸೀಟ್ ತೊಗೊಂಡು ವಿಡ್ರಾ ಮಾಡ್ಬೋದು. ದಟ್ ಈಸ್ ಅ ಡಿಮಾಂಡ್. ಆಸ್ಕಿಂಗ್ ದ ಬ್ಯಾಂಕ್, he is demanding the bank to give the money back what he has deposited ಅಲ್ಲ. ಈ ಥರ ಡಿಮ್ಯಾಂಡ್ ಡೆಪಾಸಿಟ್ಸ್ನ ಯಾವುದ್ಯಾವುದು ಸೇವಿಂಗ್ಸ್ ಬ್ಯಾಂಕಲ್ಲಿ ಇಟ್ಟಿರ್ತಾರೆ ಜನಗಳು, ಅದನ್ನು ತಗೊಂಡು ಏನು ಮಾಡ್ತಾರೆ ಕಮರ್ಷಿಯಲ್ ಬ್ಯಾಂಕ್ಸು, ದೇ ವಿಲ್ ಲೆಂಡ್ ಮನಿಯ ಲೋನ್ ಕೊಡ್ತಾರೆ ಬೇರೆ ಕಸ್ಟಮರ್ಸ್ಗೆ. ಬೇರೆ ಕಸ್ಟಮರ್ಸ್ಗೆ ಲೋನನ್ನು ಕೊಡ್ತಾರೆ. ಇಲ್ಲೇನಾಗುತ್ತೆ, ಬಂದಿರೋ ಅಮೌಂಟಿಂದ ತಗೊಂಡು ಬೇರೆಯವ್ರಿಗೆ ಲೋನ್ ಕೊಡ್ತಾರೆ. ಆ ಲೋನ್ ಕೊಟ್ಟಿದ್ರಲ್ಲಿ ಇಂಟ್ರೆಸ್ಟ್ ಸಿಗುತ್ತೆ, ಯಾರಿಗೆ? ಬ್ಯಾಂಕಿಗೆ ಇಂಟ್ರೆಸ್ಟ್ ಸಿಗುತ್ತೆ. ಈ ಕಸ್ಟಮರ್ಸು ಏನು ಎಸ್ ಬಿ ಅಕೌಂಟಲ್ಲಿ ಇಟ್ಟಿರ್ತಾರೆ ಅವ್ರಿಗೆ 3-4% ಅಷ್ಟೇ ಇಂಟ್ರೆಸ್ಟ್ ಕೊಡ್ತಾರೆ. ಆದರೆ ಆ ಅಮೌಂಟಿಂದ ಕೊಟ್ಟಿರೋ ಲೋನ್ ಬ್ಯಾಂಕು ದೇ ಕೆನ್ ಚಾರ್ಜ್ 10%, ದೇ ಕೆನ್ ಚಾರ್ಜ್ 12%, ಡಿಪೆಂಡ್ಸ್ ಆನ್ ದ ಟೈಪ್ ಆಫ್ ಲೋನ್ ಯಾವ ಥರ ಕೊಟ್ಟಿದ್ದಾರೆ ಅದ್ರ ಮೇಲೆ ಇಂಟ್ರೆಸ್ಟು ಚಾರ್ಜ್ ಮಾಡ್ತಾ ಹೋಗ್ತಾರೆ. ಯಾರು? ಬ್ಯಾಂಕ್ ಬೇರೆಯವ್ರಿಗೆ ಚಾರ್ಜ್ ಮಾಡ್ತಾರೆ. ಸೊ ಇಲ್ಲೇನಾಗ್ತಾ ಇದೆ, ದ ಅಮೌಂಟ್ ವಾಟ್ ವಿ ಹ್ಯಾವ್ ಗಾಟ್ ಆ್ಯಸ್ ಅ ಡೆಪಾಸಿಟ್ ವಿ ಆರ್ ಗಿವಿಂಗ್ ಫಾರ್ ದ ಕ್ರೆಡಿಟ್. ವಿ ಆರ್ ಮೇಕಿಂಗ್ ಅ ಸೆಕೆಂಡ್ರಿ ಡೆಪಾಸಿಟ್ ಆ್ಯಂಡ್ ವಿ ಕ್ಯಾನ್ ಕ್ರಿಯೇಟ್ ದೀಸ್ ಮಲ್ಟಿಪಲ್ ಟೈಮ್ಸ್. ಅದನ್ನು ಮಲ್ಟಿಪಲ್ ಟೈಮ್ಸ್ನ ನಾವು ಮಾಡ್ಬೋದು. ವಿಲ್ ಸಿ ದ ಎಕ್ಸಾಂಪಲ್ ಆ್ಯಂಡ್ ವಿಲ್ ಕಮ್ ಟು ನೋ ವಾಟ್ ಎಕ್ಸಾಕ್ಟ್ಲಿ ದ ಕ್ರೆಡಿಟ್ ಕ್ರಿಯೇಷನ್. ಓಕೆ, ಇಲ್ಲಿ ನೋಡೋಣ ಪ್ರೋಸೆಸ್ ಆಫ್ ಕ್ರೆಡಿಟ್ ಕ್ರಿಯೇಷನ್. ಹೇಗೆ ಕ್ರೆಡಿಟ್ ಕ್ರಿಯೇಟ್ ಮಾಡುತ್ತೆ ಒಂದು ಬ್ಯಾಂಕ್ ಅಂತ ನೋಡೋಣ. ಆ್ಯನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ದ ಕ್ರೆಡಿಟ್ ಕ್ರಿಯೇಟಿಂಗ್ ಫಂಕ್ಷನ್ ಆಫ್ ದ ಕಮರ್ಷಿಯಲ್ ಬ್ಯಾಂಕ್ಸ್ ಈಸ್ ದ ಪ್ರೋಸೆಸ್ ಆಫ್ ಮಲ್ಟಿಪಲ್ ಎಕ್ಸ್ಪ್ಯಾನ್ಷನ್ ಆಫ್ ಕ್ರೆಡಿಟ್. ಇದು ಒಂದು ಸರಿಯಲ್ಲ, ಮಲ್ಟಿಪಲ್ ಟೈಮ್ಸ್ ವಿ ಡೂ ದ ಕ್ರೆಡಿಟ್. The banking system as a whole can create credit which is several times more than the original increase in the deposits of the bank. ಒಂದು ಸರಿ ಡೆಪಾಸಿಟ್ ಮಾಡಿರೋದನ್ನ ಒಬ್ಬ ಕಸ್ಟಮರು ಅದನ್ನು ನಾವು ಮಲ್ಟಿಪಲ್ ಟೈಮ್ಸ್ ಕ್ರೆಡಿಟ್ ಕೊಡ್ಬೋದು. ದಿಸ್ ಪ್ರೋಸೆಸ್ ಇಸ್ ಕಾಲ್ಡ್ ಮಲ್ಟಿಪಲ್ ಎಕ್ಸ್ಪ್ಯಾನ್ಷನ್ ಆರ್ ಮಲ್ಟಿಪಲ್ ಕ್ರಿಯೇಷನ್ ಆಫ್ ಕ್ರೆಡಿಟ್. ಇನ್ ದ ಸೇಮ್ ವೇ ಏನಾಗುತ್ತೆ ಅಂತಂದರೆ, ವಿಡ್ರಾ ಮಾಡಿದಾಗಲೂ ಸಮೇತ ಮಲ್ಟಿಪಲ್ ಟೈಮ್ಸ್ ಕಾಂಟ್ರಾಕ್ಟ್ ಆಗಿಬಿಡುತ್ತೆ ಕ್ರೆಡಿಟ್. ಅಕಸ್ಮಾತ್ ಅವರು ದುಡ್ಡು ವಿಡ್ರಾ ಮಾಡ್ಕೊಂಬಿಟ್ರೆ ಎಷ್ಟು ಟೈಮ್ಸ್ ನಾವು ಕ್ರೆಡಿಟ್ ಕೊಡಬೇಕಿತ್ತೋ ಅದೆಲ್ಲ ಕಂಡೆನ್ಸ್ ಆಗಿಬಿಡುತ್ತೆ. Multiple contraction of credit. The process of multiple credit expansion, we are giving a illustration here. The existence of number of banks. Let us take XYZ ಅಂತ ಒಂದು ಬ್ಯಾಂಕ್ ಇದೆ. X ಅಂತ ಒಂದು ಬ್ಯಾಂಕು, Y ಅಂತ ಒಂದು ಬ್ಯಾಂಕು, Z ಅಂತ ಒಂದು ಬ್ಯಾಂಕ್, ವಿತ್ ಈಚ್ ಡಿಫ್ರೆಂಟ್ ಸೆಟ್ ಆಫ್ ಡೆಪಾಸಿಟ್ಸ್. ಅವ್ರದ್ದೇ ಆದ ಡೆಪಾಸಿಟ್ಸ್ಗಳಿದೆ.
ಎವ್ರಿ ಬ್ಯಾಂಕ್ ಹ್ಯಾಸ್ ಟು ಕೀಪ್ 10% ಕ್ಯಾಶ್ ರಿಸರ್ವ್ ಅಕಾರ್ಡಿಂಗ್ ಟು ಲಾ ಅಥವಾ ನಾವು ಏನು ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಹೇಳ್ತೀವಿ, CRR. ಅದು RBI ವಿಲ್ ಸೆಟ್ ಎವ್ರಿ ಇಯರ್, every fiscal year financial they will change, they will modify that CRR rate. ಇಲ್ಲಿ ನಾವು ನಮ್ಮ ಎಕ್ಸಾಂಪಲ್ಗೆ 10% ಅಂತ ಇಟ್ಕೊಳ್ಳೋಣ. ನೆಕ್ಸ್ಟ್ ಒಂದು ನ್ಯೂ ಡೆಪಾಸಿಟ್ ಬರುತ್ತೆ 1,000 ಮೇಡ್ ವಿತ್ ದ ಬ್ಯಾಂಕ್ ಎ. ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಬ್ಯಾಂಕ್ ಎ. ಓಕೆ, suppose a person deposits 1,000 rupees in cash in bank X. As a result, the deposit of bank X increased by 1,000 and cash also increased by 1,000. The balance sheet also shows the following. ಇಲ್ಲಿ ನೋಡೋಣ, ಒಬ್ಬ ಡೆಪಾಸಿಟ್ ಮಾಡ್ದ ಎಕ್ಸ್ ಬ್ಯಾಂಕಲ್ಲಿ, ಎಷ್ಟು 1,000 ಡೆಪಾಸಿಟ್ ಮಾಡ್ದ. ಆಯಿತಾ, ಏನಾಯಿತು, ನ್ಯೂ ಡೆಪಾಸಿಟ್ಸ್ ಅಂತ ಲ್ಯಾಬಿಲಿಟೀಸಲ್ಲಿ ಬಂತು, ಅಸೆಟ್ಸಲ್ಲಿ ನ್ಯೂ ಕ್ಯಾಶ್ ಅಂತ ಬಂತು. ಆಯಿತಾ, ಈ 1,000 ಏನಾಯಿತು, 1,000 ಅಂಡರ್ ದ ಡಬಲ್ ಎಂಟ್ರಿ ಸಿಸ್ಟಮ್ ಅಮೌಂಟ್ 1,000 ಇಸ್ ಶೋನ್ ಆಸ್ ಬೋತ್ ದ ಸೈಡ್ಸ್ ಅಲ್ವಾ, ಎರಡೂ ಸೈಡ್ಸಲ್ಲಿ ತೋರಿಸ್ತೀವಿ. 1,000 ಈಸ್ ಅ ಲ್ಯಾಬಿಲಿಟಿ ಫಾರ್ ದ ಬ್ಯಾಂಕ್, ಯಾಕಂದರೆ ಅವರು ಯಾವಾಗ ಡಿಮ್ಯಾಂಡ್ ಮಾಡ್ತಾರೆ ಅವಾಗ ಕೊಡಬೇಕು. ಆ್ಯಂಡ್ ಈಸ್ ಆಲ್ಸೋ ಅನ್ ಅಸೆಟ್ ಟು ದ ಬ್ಯಾಂಕ್ ಬಿಕಾಸ್ ವಿ ಆರ್ ಹ್ಯಾವಿಂಗ್ ದ ಮನಿ, ಕ್ಯಾಶ್ ಇಸ್ ಕಮ್ಮಿಂಗ್ ಇನ್. ದ ಬ್ಯಾಂಕ್ ಎಕ್ಸ್ ಹ್ಯಾಸ್ ಟು ಕೀಪ್ ಓನ್ಲಿ 10% ಕ್ಯಾಶ್ ರಿಸರ್ವ್. ಇವಾಗ ಏನಾಗುತ್ತೆ, ಮುಂದೆ ನೋಡಿ, ಮುಂದೆ ಏನಾಗುತ್ತೆ, ಬ್ಯಾಂಕ್ ಹ್ಯಾಸ್ ಟು ಕೀಪ್ ಓನ್ಲಿ 10% ಕ್ಯಾಶ್ ರಿಸರ್ವ್. ಅಂದರೆ 1,000ದು 10% ಅಂದರೆ ಎಷ್ಟು, 100 ರೂಪೀಸ್. 100 ರೂಪೀಸ್ ಮಾತ್ರ ಕ್ಯಾಶ್ ರಿಸರ್ವ್. ಎಷ್ಟು, 1,000 ರೂಪೀಸ್ಗೆ ಅವರು 100 ರೂಪೀಸ್ ಕ್ಯಾಶ್ ರಿಸರ್ವ್ನ ಇಟ್ಕೋಬೇಕು. ಮಿಕ್ಕಿದ್ದು ಎಷ್ಟು, 900 ರೂಪೀಸ್. 900 ರೂಪೀಸ್ ಸರ್ಪ್ಲಸ್ ಬಂತು, ವಿಚ್ ಇಟ್ ಕ್ಯಾನ್ ಪ್ರಾಫಿಟಬ್ಲಿ ಎಂಪ್ಲಾಯ್ ಇನ್ ದ ಅಸೆಟ್ ಲೈಕ್ ಲೋನ್ಸ್. ಅದನ್ನು ಆ 900 ರೂಪೀಸ್ನ ಲೋನ್ನಾಗಿ ಯೂಸ್ ಮಾಡ್ಬೋದು, ಕೊಡ್ಬೋದು. ಸಪೋಸ್ ಬ್ಯಾಂಕ್ ಎಕ್ಸ್ ಗಿವ್ಸ್ ಎ ಲೋನ್ ಟು ಮಿಸ್ಟರ್ ಎ ಹೂ ಯೂಸಸ್ ದ ಅಮೌಂಟ್ ಟು ಪೇ ಆಫ್ ಹಿಸ್ ಕ್ರೆಡಿಟ್. ಆಫ್ಟರ್ ದ ಲೋನ್ ಹ್ಯಾಸ್ ಬೀನ್ ಮೇಡ್, the amount so withdrawn by Mr. A to pay off his creditors, the balance sheet of Bank A will balance Bank X. Bank X, see the liability of Bank X ಏನಾಗುತ್ತೆ ಈಗ ಅಂತ. ಸೊ ಡೆಪಾಸಿಟ್ 1,000 ಬಂತ, ಆ 1,000 ರೂಪೀಸ್ ಡೆಪಾಸಿಟಲ್ಲಿ ಅವನು ಎಷ್ಟು ಇಟ್ಕೋಬೇಕು, ಕ್ಯಾಶ್ ರಿಸರ್ವು 10%, ದಟ್ ಈಸ್ 100 ರೂಪೀಸ್. ಅವನೇನು ಮಾಡ್ದ, ಮಿಕ್ಕಿ ಉಳಿದಿದ್ದು 900 ರೂಪೀಸ್ನ ಯಾರಿಗೆ ಏನು ಮಾಡ್ದ, ಲೋನ್ ಕೊಟ್ಟ, ಮಿಸ್ಟರ್ ಎಗೆ. ಸೊ ಈಗೇನು ಟೋಟಲ್ 1,000 ಆಯಿತಾ. ಈ ಲೋನ್ನ ಏನು 900 ರೂಪೀಸ್ ಕೊಟ್ವಿ ನಾವು, ದ್ಯಾಟ್ ಹ್ಯಾಸ್ ಬಿಕಮ್ ವಾಟ್, ವಿ ಹ್ಯಾವ್ ಕ್ರಿಯೇಟೆಡ್ ದ ಕ್ರೆಡಿಟ್. ವಿ ಹ್ಯಾವ್ ಕ್ರಿಯೇಟೆಡ್ ವಾಟ್, ಕ್ರೆಡಿಟ್ ಫ್ರಮ್ 1,000 ರೂಪೀಸ್. ಓಕೆ, ಸಪೋಸ್ ಮಿಸ್ಟರ್ ಎ ಪರ್ಚೇಸ್ ಗೂಡ್ಸ್ ಆಫ್ ವ್ಯಾಲ್ಯೂ ಆಫ್ 900 ರೂಪೀಸ್ ಫ್ರಮ್ ಮಿಸ್ಟರ್ ಬಿ. ಇವಾಗ ಏನಾಯಿತು, ಎಗೆ ನಾವು ಲೋನ್ ಕೊಟ್ಟು ಅವನೇನು ಮಾಡ್ದ, ಆ 900 ರೂಪೀಸಿಂದ ಒಂದಷ್ಟು ಗೂಡ್ಸ್ ತೊಗೊಂಡ. ಹಿ ಗೇವ್ ದ ಅಮೌಂಟ್ 900 ರೂಪೀಸ್ ಟು ಮಿಸ್ಟರ್ ಬಿ ಆ್ಯಂಡ್ ಹಿ ಪೇಡ್ ದ ಕ್ಯಾಶ್. ಮಿಸ್ಟರ್ ಬಿ ಡೆಪಾಸಿಟ್ಸ್ ದ ಅಮೌಂಟ್ ವಿತ್ ವೈ ಬ್ಯಾಂಕ್. ವೈ ಬ್ಯಾಂಕ್ಗೆ ಅದನ್ನು 900 ರೂಪೀಸ್ನ ಡೆಪಾಸಿಟ್ ಮಾಡ್ದ. ದ ಡೆಪಾಸಿಟ್ ಆಫ್ ಬ್ಯಾಂಕ್ ವೈ ನೌ ಇನ್ಕ್ರೀಸ್ಡ್. ಇವಾಗ ಮತ್ತೇನಾಯಿತು, ಎಕ್ಸಲ್ಲಿ ಬಂದಿದ್ದು ಬ್ಯಾಂಕು 1,000 ರೂಪೀಸಲ್ಲಿ 900 ರೂಪೀಸ್ನ ಎಗೆ ಲೋನ್ ಕೊಟ್ಟರು. ಆ 900 ರೂಪೀಸ್ನ ಅವನೇನು ಮಾಡ್ದ, ಬಿಗೆ ಕೊಟ್ಟ. ಆ ಬಿ ಏನು ಮಾಡ್ದ, 900 ರೂಪೀಸು ಏನು ಗೂಡ್ಸು ಸೇಲ್ ಮಾಡಿದ್ದವನು ವೈ ಬ್ಯಾಂಕಿಗೆ ಹಾಕ್ದ. ಸೊ ಇಲ್ಲೇನಾಯಿತು, ವೈ ಬ್ಯಾಂಕ್ಗೆ ಡೆಪಾಸಿಟ್ ಬಂತು. ಎಷ್ಟು ಡೆಪಾಸಿಟ್ ಬಂತು, ವಿಲ್ ಸಿ ಹಿಯರ್. ಸಿ ದ ವೈ ಬ್ಯಾಂಕ್ ಹ್ಯಾಸ್ ಗಾಟ್ 900 ಡೆಪಾಸಿಟ್. ಮತ್ತು ಬ್ಯಾಂಕ್ ರೂಲ್ಸ್ ಏನು ಹೇಳುತ್ತೆ, ವಿ ಹ್ಯಾವ್ ಟು ಕೀಪ್ ದ 10%. ದಟ್ ಮೀನ್ಸ್ 900ಗೆ 10%, 90 ರೂಪೀಸ್ ಕ್ಯಾಶ್ ರಿಸರ್ವ್ ಇಟ್ಬಿಟ್ವಿ. ದೆನ್ ದ ಬ್ಯಾಂಕ್ ವೈ ವಾಟ್ ಇಟ್ ಡಿಡ್, ಅದರಲ್ಲಿ ಮಿಕ್ಕುಳಿದಿದ್ದು 810 ರೂಪೀಸ್ ಇಟ್ ಗೇವ್ ಲೋನ್ ಟು ಹೂಮ್, ಮಿಸ್ಟರ್ ಸಿ. ಸೊ ಇಲ್ಲಿ ಚೈನ್ ಲಿಂಕ್ ಮತ್ತೆ ಸ್ಟಾರ್ಟ್ ಆಯಿತು. 810 ರೂಪೀಸು ಯಾರು ಕೊಟ್ಟರು, ಮಿಸ್ಟರ್ ಸಿಗೆ ಲೋನ್ ಕೊಟ್ಟರು. ಆ ಮಿಸ್ಟರ್ ಸಿ ಏನು ಮಾಡ್ದ, ಹಿ ಪರ್ಚೇಸ್ ಗೂಡ್ಸ್ ಆಫ್ ವ್ಯಾಲ್ಯೂ 810 ಫ್ರಮ್ ಮಿಸ್ಟರ್ ಡಿ ಆ್ಯಂಡ್ ಪೇಸ್ ದ ಅಮೌಂಟ್ ಟು ಮಿಸ್ಟರ್ ಡಿ ಇನ್ ಕ್ಯಾಶ್ ಆಫ್ 810. ಅವನೇನು ಮಾಡ್ದ, ಆ ಅಮೌಂಟ್ನ ತಗೊಂಡು ಬ್ಯಾಂಕ್ ಝೆಡ್ಗೆ ಹೋದ, ಡೆಪಾಸಿಟ್ ಮಾಡ್ದ. ಮತ್ತೆ ಚೈನ್ ಲಿಂಕ್ ಸ್ಟಾರ್ಟ್ ಆಯ್ತಿಲ್ಲಿ. ವಾಟ್ ಹ್ಯಾಪನ್,
ಬ್ಯಾಂಕ್ ಝೆಡ್ಡಲ್ಲಿ 8-10 ರುಪೀಸ್ ಡೆಪಾಸಿಟ್ ಆಯಿತಾ, ಅವ್ರೇನು ಮಾಡಬೇಕು, ರೂಲ್ಸ್ ಪ್ರಕಾರ 10% ಕ್ಯಾಶ್ನ ಇಟ್ಕೊಂಡ್ರಾ ರಿಸರ್ವ್ಗೆ, ದಟ್ ಈಸ್ 81 ರುಪೀಸ್. ಮಿಕ್ಕುಳ್ದಿದ್ದೆಷ್ಟು 729, ಮತ್ತೆ ಲೋನ್ ಕೊಟ್ಟರು, ಯಾರಿಗೆ, ಮಿಸ್ಟರ್ ಸಿಗೆ ಲೋನ್ ಕೊಟ್ಟರು. ಸೊ ಈ ಥರ ಇಟ್ ವಿಲ್ ಕೀಪ್ ಆನ್ ಹ್ಯಾಪನಿಂಗ್. ಸೊ 1000 ರುಪೀಸ್ನ ಎಷ್ಟು ಸರಿ ನಾವು ಕ್ರೆಡಿಟ್ ಕ್ರಿಯೇಟ್ ಮಾಡಿದ್ವಿ. ವಿ ಕ್ರಿಯೇಟೆಡ್ ಇನ್ ದಿಸ್ ಎಕ್ಸಾಂಪಲ್ಸ್ 1 2 3 ಟೈಮ್ಸ್. ಸೊ ಇದನ್ನು ಮತ್ತೆ ಫರ್ದರ್ ವಿ ಕ್ಯಾನ್ ಕಂಟಿನ್ಯೂ, ವಿ ಕ್ಯಾನ್ ಕ್ರಿಯೇಟ್ ಮೋರ್ ನಂಬರ್ ಆಫ್ ಕ್ರಿಯೇಷನ್. ಇನ್ನೂ ಒಂದು 4-5 ಸರಿ ನಾವು ಮಾಡ್ಕೊಂಡು ಹೋಗ್ಬೋದು, ಕ್ರಿಯೇಟ್ ಮಾಡ್ಕೊಂಡು ಹೋಗ್ಬೋದು. ಲೆಟ್ ಅಸ್ ಸಿ ಇನ್ ಅ ಬಲ್ಕ್ ಆ್ಯಸ್ ಅ ಹೋಲ್. ನಾವೇನು ನೋಡಿದ್ವಿ ಎಕ್ಸಾಂಪಲ್, ಬ್ಯಾಂಕ್ ಎಕ್ಸಲ್ಲಿ 1000 ರೂಪಾಯಿ ಹಾಕ್ದ, ಆಮೇಲೆ ಅದರಲ್ಲಿ ಕ್ಯಾಶ್ ರಿಸರ್ವ್ ರೇಷಿಯೋ ಎಷ್ಟು 10% ಇತ್ತಾ, ಹಾಗಾದರೆ ಕ್ಯಾಶ್ ರಿಸರ್ವ್ 100 ಇಟ್ಕೊಂಡು 900 ಕೊಟ್ಟು. ಲೋನ್ ಕೊಟ್ಟಿದ್ದಕ್ಕೆ ಒಬ್ಬ ವೈಗೆ ಹಾಕ್ದ, ಅದರಲ್ಲಿ 10% ಇಟ್ಕೊಂಡು 810 ಮತ್ತೆ ಲೋನ್ ಹೋಯಿತು. 810ಇಂದ 81 ರುಪೀಸ್ ಕ್ಯಾಶ್ ರಿಸರ್ವ್ ಆಯಿತು, 729 ಲೋನ್ ಹೋಯಿತು. ಇಲ್ಲಾಗಿರೋದು ಎಷ್ಟು ಡೆಪಾಸಿಟು, 1000 ಅಷ್ಟೇ. 1000ಅಲ್ಲಿ ಎಷ್ಟು ಜನಕ್ಕೆ ಲೋನ್ ಸಿಕ್ತು, 3 ಜನ. ಇಟ್ ಕ್ಯಾನ್ ಕಂಟಿನ್ಯೂ ಅನ್ನೋದು 3-4 ಟೈಮ್ಸ್. ಸೊ ಹೌ ಮಚ್ ಕ್ರೆಡಿಟ್ ಕ್ರಿಯೇಷನ್ ಹ್ಯಾಪನ್ಡ್ ಹಿಯರ್? So much of credit creation bank has done. So whatever deposit happens in the bank, they'll keep on doing the credit creation. ಒಬ್ರಿಗೆಲ್ಲ ಇನ್ನೊಬ್ರಿಗೆ ಹೆಲ್ಪ್ ಆಗ್ತಾನೇ ಇರುತ್ತೆ ಅಲಾಂಗ್ ವಿತ್ ದ ಬ್ಯಾಂಕ್. ಸೊ ಕ್ರೆಡಿಟ್ ಕ್ರಿಯೇಷನ್ ವಿಲ್ ಹ್ಯಾಪನ್ ಲೈಕ್ ದಟ್. ಸೊ ಇಲ್ಲಿ ಕ್ರೆಡಿಟ್ ಕ್ರಿಯೇಷನ್ ಏನು ಆಗುತ್ತೆ, ಯಾವುದರಿಂದ ಆಗುತ್ತೆ, ಒಂದು ಪ್ರೈಮರಿ ಡೆಪಾಸಿಟ್ ಆಗುತ್ತೆ. ದಟ್ಸ್ ವಾಟ್ ಮಿಸ್ಟರ್ ಎ ಹಿ ಡೆಪಾಸಿಟೆಡ್ ಇನ್ ಬ್ಯಾಂಕ್ ಎಕ್ಸ್, 1000 ರೂಪಿ ಡೆಪಾಸಿಟ್ ಆಯಿತು. ದಟ್ ಈಸ್ ಕಾಲ್ಡ್ ಪ್ರೈಮರಿ ಡೆಪಾಸಿಟ್. ಇನಿಷಿಯಲ್ ಆಗಿ ಒಬ್ಬ ಬಂದು ಡೆಪಾಸಿಟ್ ಮಾಡಿದ್ದಾರೆ, ಆಯಿತಾ. ನೆಕ್ಸ್ಟ್ ಯಾವುದರಿಂದ ಕ್ರೆಡಿಟ್ ಕ್ರಿಯೇಷನ್ ಸ್ಟಾರ್ಟ್ ಆಗುತ್ತೆ, ಡಿರೈವೇಟಿವ್ ಡೆಪಾಸಿಟ್. ಅಂದರೆ ಇವಾಗ ಎಕ್ಸ್ ಬ್ಯಾಂಕಿಂದ ವೈ ಬ್ಯಾಂಕ್ಗೆ 900 ರುಪೀಸ್ ಹೋಯಿತು, ಮತ್ತು ಲೋನ್ ಕೊಟ್ಟು ವೈ ಬ್ಯಾಂಕಿಂದ ಝೆಡ್ ಬ್ಯಾಂಕ್ ಹೋಯಿತು. ಸೊ ವೈ ಬ್ಯಾಂಕು ಮತ್ತು ಝೆಡ್ ಬ್ಯಾಂಕ್ ಏನಾಯಿತು, ದೇ ಡಿರೈವ್ ದ ಡೆಪಾಸಿಟ್ ಫ್ರಮ್ ಹೂಮ್, ಎಕ್ಸ್ ಬ್ಯಾಂಕು ಅಲ್ವಾ, ವೈ ಬ್ಯಾಂಕು ಎಕ್ಸ್ ಬ್ಯಾಂಕಿಂದ ಡಿರೈವ್ ಮಾಡ್ತು, ಆ್ಯಂಡ್ ದ ಝೆಡ್ ಬ್ಯಾಂಕ್ ಈಸ್ ಫ್ರಮ್ ವೈ ಬ್ಯಾಂಕ್. ಸೊ ದಿಸ್ ಇಸ್ ದ ಡಿರೈವೇಟಿವ್ ಡೆಪಾಸಿಟ್. ಒಂದು ಏನು, ಇನಿಷಿಯಲ್ ಡೆಪಾಸಿಟ್ ವಾಟ್ ಅ ಪರ್ಸನ್ ಡಸ್. ಆಮೇಲೆ ಅದರಿಂದ ಲೋನ್ ಹೋಗುತ್ತೆ, ಅದರಿಂದ ಬೇರೆ ಕಡೆ ಡೆಪಾಸಿಟ್ ಆಗುತ್ತೆ, ಆಮೇಲೆ ಆ ಲೋನಿಂದ ಡೆಪಾಸಿಟಿಂದ ಮತ್ತೊಂದು ಲೋನ್ ಆಗುತ್ತೆ. ಸೊ ದೋಸ್ ಕೈಂಡ್ ಆಫ್ ಲೋನ್, ಸಿ ಡೆಪಾಸಿಟ್ ವಿಚ್ ಅರೈಸ್ ಆನ್ ಅಕೌಂಟ್ ಆಫ್ ಗ್ರಾಂಟಿಂಗ್ ಲೋನ್, ಪರ್ಚೇಸ್ ಆಫ್ ಅಸೆಟ್ಸ್ ಬಿಕಾಸ್ ಆಫ್ ದ ಒರಿಜಿನಲ್ ಪ್ರೈಮರಿ ಡೆಪಾಸಿಟ್ಸ್, ದಟ್ ಈಸ್ ಕಾಲ್ಡ್ ಅ ಡಿರೈವೇಟಿವ್ ಡೆಪಾಸಿಟ್ಸ್. ಈ ಎರಡೂ ಥರ ಡೆಪಾಸಿಟ್ಸ್ನ ನಾವು ಯೂಸ್ ಮಾಡಿಕೊಂಡು ವಿ ಡೂ ದ ಕ್ರಿಯೇಷನ್ ಆಫ್ ಕ್ರೆಡಿಟ್. ಓಕೆ, we'll see the limitation of credit creation. There is some problem in credit creation. Problem ಅನ್ನೋದಕ್ಕಿಂತ ನೀಟಾಗಿ ಕ್ರೆಡಿಟ್ ಕ್ರಿಯೇಷನ್ ಆಗದೆ ಇರೋಕ್ಕೆ ಸ್ವಲ್ಪ ಹಿಂಡ್ರೆನ್ಸಸ್, ಏನೋ ಒಂದು ಹಿಕ್ಕಪ್ಸ್ ಇರುತ್ತೆ. ದೋಸ್ ಲಿಮಿಟೇಷನ್ಸ್ ಏನಪ್ಪ ಅಂತಂದರೆ, ಅಮೌಂಟ್ ಆಫ್ ಕ್ಯಾಶ್. ಏನು ಕ್ಯಾಶ್ ದ ಪವರ್ ಟು ಕ್ರಿಯೇಟ್ ಅ ಕ್ರೆಡಿಟ್ ಡಿಪೆಂಡ್ಸ್ ಆನ್ ವಾಟ್, ಡೆಪಾಸಿಟ್ಸ್, ಕ್ಯಾಶ್ ರಿಸೀವ್ಡ್ ಬೈ ಬ್ಯಾಂಕ್ಸ್. ಇಫ್ ಬ್ಯಾಂಕ್ ರಿಸೀವ್ಸ್ ಮೋರ್ ಕ್ಯಾಶ್, more credit creation. If it receives less cash, ಅವಾಗೇನಾಗುತ್ತೆ, ಕ್ಯಾಶ್ ಕ್ರೆಡಿಟ್ ಕಡಿಮೆ ಆಗುತ್ತೆ. ಇಲ್ಲಿ 1000 ರೂಪಾಯಿ ಡೆಪಾಸಿಟ್ಸ್ ಆಯಿತು, ಆವಾಗ ಒಂದು 5-6 ಜನಕ್ಕೆ ಸಿಕ್ತು ಅಂದ್ಕೊಳ್ಳೋಣ. ಅದೇ ಲಕ್ಷ ಡೆಪಾಸಿಟ್ ಆಗಿದ್ದರೆ ಎಷ್ಟು ಹೋಗುತ್ತೆ, ಅಥವಾ ಕೋಟಿ ಡೆಪಾಸಿಟ್ ಆದರೆ ಎಷ್ಟಾಗುತ್ತೆ. ಸೊ ಇಟ್ ಡಿಪೆಂಡ್ಸ್ ಆನ್ ದ ಅಮೌಂಟ್ ಆಫ್ ಕ್ಯಾಶ್ ವಿಚ್ ಈಸ್ ಡೆಪಾಸಿಟೆಡ್. ಐದರ್ ಯಾವುದು ಪ್ರೈಮರಿ ಡೆಪಾಸಿಟ್, ಬೇಸಿಕ್ಕಾಗಿ ನಮಗೆ ಪ್ರೈಮರಿ ಡೆಪಾಸಿಟ್ ಬೇಕು, ಅದಾದಮೇಲೆ ತಾನೇ ನಾವು ಡಿರೈವೇಟಿವ್ ಡೆಪಾಸಿಟ್ಸಿಂದ ಕ್ಯಾಶ್ನ ಕ್ರೆಡಿಟ್ ಮಾಡ್ತೀವಿ. ನೆಕ್ಸ್ಟ್ ಈಸ್ ಕ್ಯಾಶ್ ರಿಸರ್ವ್ ರೇಷಿಯೋ. ಏನು ಕ್ಯಾಶ್ ರಿಸರ್ವ್, ನಾನು ಹೇಳಿದೆ ಅಷ್ಟು ಕ್ಯಾಶ್ ರಿಸರ್ವ್ ಇಟ್ಕೊಳ್ಳೇಬೇಕು. ವೆನ್ ದ ಡಿಮ್ಯಾಂಡ್ ಕಮ್ಸ್ ವಿ ಹ್ಯಾವ್ ಟು ಪೇ ದ ಮನಿ ಬ್ಯಾಕ್ ಟು ದ ಕಸ್ಟಮರ್ಸ್. ಇಫ್ ಕ್ಯಾಶ್ ರಿಸರ್ವ್ ರೇಷಿಯೋ ಈಸ್ ಮೋರ್, ಜಾಸ್ತಿ ರಿಸರ್ವ್ ರೇಷಿಯೋ ಇದ್ದಾಗ, ಅಲ್ಲಿ 10% ಇತ್ತು ಎಕ್ಸಾಂಪಲಲ್ಲಿ, ಸೊ ಅದಕ್ಕೆ 10%ನ ನಾವು ಹಿಡ್ಕೊಂಡು ಕೊಟ್ವಿ. ಅದೇ 25-30% ಇದ್ದರೆ ನಮಗೆ ಕ್ರೆಡಿಟ್ ಕ್ರಿಯೇಷನ್ ಕಡಿಮೆ ಆಗೋಗುತ್ತೆ, ಲೋನ್ ಕೊಡೋಕ್ಕೆ ಕಡಿಮೆ ಆಗುತ್ತೆ. ಅದೇ ಕ್ಯಾಶ್ ರಿಸರ್ವ್ ರೇಷಿಯೋ CRR ನಾವೇನು ಹೇಳ್ತೀವಿ, ಅದು ಕಡಿಮೆ ಇದ್ದರೆ, ಇಫ್ ಇಟ್ ಈಸ್ ಲೋವರ್ ಕ್ಯಾಶ್ ರಿಸರ್ವ್ ರೇಷಿಯೋ, ವಿಲ್ ಗೆಟ್ ಮೋರ್ ನಂಬರ್ ಆಫ್ ಮನಿ ಟು ಕ್ರಿಯೇಟ್ ದ ಕ್ರೆಡಿಟ್. all the deposits are depends on this cash reserve also.
ಓಕೆ, ನೆಕ್ಸ್ಟ್ ಒನ್ ಇಸ್ ಬ್ಯಾಂಕಿಂಗ್ ಹ್ಯಾಬಿಟ್ಸ್ ಆಫ್ ಪೀಪಲ್. ಇವಾಗ ಒಬ್ಬ ಡೆಪಾಸಿಟ್ ಮಾಡ್ದ, ಆ ಡೆಪಾಸಿಟ್ ಮಾಡಿದ್ದನ್ನು ತಗೊಂಡು ಕ್ಯಾಶ್ ರಿಸರ್ವ್ ಇಟ್ಕೊಂಡು ಲೋನ್ ಕೊಟ್ಟರು, ಆಯಿತಾ. ಆ ಲೋನ್ ಕೊಟ್ಟಿದ್ದನ್ನು ಅಮೌಂಟ್ ಅವನೇನು ಮಾಡ್ದ, ಕ್ಯಾಶ್ನ ಕೊಟ್ಬಿಟ್ಟು ಪರ್ಚೇಸ್ ಮಾಡ್ದ. ಆ ಪರ್ಚೇಸ್ ಮಾಡಿದ್ದು ಕ್ಯಾಶ್ನ ಇನ್ನೊಬ್ಬ ತಗೊಂಡು ಅದನ್ನು ಮನೇಲಿ ಇಟ್ಕೊಳ್ದೆ ಅವನು ಬ್ಯಾಂಕಲ್ಲಿ ಹಾಕ್ದ. ಸಿ, ಆ ಥರ್ಡ್ ಪರ್ಸನ್ನು ಅಷ್ಟೇ ಅದನ್ನು ಮನೇಲಿ ಇಟ್ಕೊಳ್ದೆ ಬ್ಯಾಂಕಲ್ಲಿ ಹಾಕಿದ. ಅಕಸ್ಮಾತ್ ಅವನು ಮನೇಲಿ ಇಟ್ಕೊಂಬಿಟ್ಟಿದ್ರೆ, ಬ್ಯಾಂಕ್ ಹ್ಯಾಬಿಟೇ ಇಲ್ಲ ಅಂದರೆ, ಬ್ಯಾಂಕಿಂಗ್ ಹ್ಯಾಬಿಟ್ ಇರಬೇಕು. ಬ್ಯಾಂಕಿಂಗ್ ಹ್ಯಾಬಿಟ್ ಅಂದರೆ ದೇ ಹ್ಯಾವ್ ಟು ಕೀಪ್ ಆನ್ ಪುಟ್ಟಿಂಗ್ ದ ಮನಿ ಇನ್ ಟು ದ ಬ್ಯಾಂಕ್. ಆ ಥರ ಹ್ಯಾಬಿಟ್ ಜನಗಳಲ್ಲಿ ಬೆಳೆದಿಲ್ಲ ಅಂತಂದರೆ ಏನಾಗುತ್ತೆ, ವಿ ಡೋಂಟ್ ಗೆಟ್ ದ ಡೆಪಾಸಿಟ್ಸ್. ಪ್ರೈಮರಿ ಡೆಪಾಸಿಟ್ಸೇ ಬರಲ್ಲ. ಪ್ರೈಮರಿ ಡೆಪಾಸಿಟ್ಸ್ ಬರಲ್ಲ ಅಂತಂದರೆ ಹೌ ಕ್ಯಾನ್ ವಿ ಡೂ ದ ಮಲ್ಟಿಪಲ್ ಎಕ್ಸ್ಪ್ಯಾನ್ಷನ್ ಆಫ್ ದ ಕ್ರೆಡಿಟ್? ಇಟ್ಸ್ ನಾಟ್ ಪಾಸಿಬಲ್. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ನೇಚರ್ ಆಫ್ ಬಿಸ್ನೆಸ್ ಕಂಡೀಷನ್ಸ್ ಇನ್ ದ ಎಕಾನಮಿ. ಇಲ್ಲೇನಾಗ್ತಾ ಇದೆ ಅಂತಂದರೆ, ದ ಎಕಾನಮಿ, ವಾಟ್ ಹ್ಯಾಪನ್ಸ್ ಇನ್ ದ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ವಾಟ್ ವಿ ಗಿವ್ is depend on the percentage also. If percentage of interest ಜಾಸ್ತಿ ಆಯಿತು, nobody will take a loan ಅಲ್ಲ. ಇನ್ನೊಂದು ರೀತಿ ಏನು ಅಂತಂದರೆ, ಇಫ್ ದ ಎಕನಾಮಿ ಈಸ್ ಬೂಮಿಂಗ್, ಆವಾಗ ಜಾಸ್ತಿ ಜನ ಓಕೆ ದೇ ವಿಲ್ ಟೇಕ್ ಅ ಮನಿ ಫಾರ್ ಪರ್ಚೇಸ್ ಲೋನ್ ಆರ್ ಪರ್ಚೇಸ್ ಹೌಸ್ ಆರ್ ವೆಹಿಕಲ್. ಸೊ ಇಲ್ಲೇನಾಗುತ್ತೆ, ದ ಪೀಪಲ್ ವಿಲ್ ಬಿ ಮೋರ್ ಹ್ಯಾಪಿ ಟು ಪರ್ಚೇಸ್ ವಿತ್ ದ ಲೋನ್ ಓನ್ಲಿ ವೆನ್ ದ ಎಕನಾಮಿ ಈಸ್ ಗುಡ್. ಇವಾಗ ಸಿ, ದ ಕರೋನಾ ಕಂಡೀಷನ್, ಲಾಕ್ಡೌನ್ ಕಂಡೀಷನಲ್ಲಿ ಹೂ ವಿಲ್ ಗೋ ಫಾರ್ ಲೋನ್? ವಾಟ್ ಎವರ್ ದ ಮನಿ ದೇ ಹ್ಯಾವ್ ಅರ್ನ್ಡ್, ಕೆಪಾಸಿಟಿ ಆಫ್ ಅರ್ನಿಂಗ್. ಒಬ್ಬೊಬ್ಬರಿಗೆ ಸ್ಯಾಲ್ರಿ ಇರುತ್ತೆ, ಬರುತ್ತೆ, ಅದೊಂದು ಧೈರ್ಯ ಇರುತ್ತೆ. ಒಬ್ಬೊಬ್ಬರಿಗೆ ಬಿಸ್ನೆಸ್ ಮಾಡಬೇಕು, ಮನಿ ಬರಬೇಕು ಅಂತಂದರೆ ದೀಸ್ ಲಾಕ್ಡೌನ್ ಟೈಮ್ಸ್ ಹೌ ಕ್ಯಾನ್ ದೇ ಡಿಪೆಂಡ್ ಆನ್ ದ ಸಿಚುವೇಶನ್? ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ದೆಮ್ ಟು ಡಿಪೆಂಡ್. ಅವಾಗೇನಾಗುತ್ತೆ, ದೇ ವೋಂಟ್ ಗೋ ಫಾರ್ ಎನಿ ಲೋನ್ ಹೋಗೋದೇ ಇಲ್ಲ. ಅಯ್ಯೋ ಸಾಕಪ್ಪ, ಇರೋದ್ರಲ್ಲೇ ನಾವು ಸುಮ್ಮನೆ ನಿಂತ್ಬಿಡೋಣ, ಲೆಟ್ ಅಸ್ ನಾಟ್ ಗೋ ಅಂತ ಅಂದ್ಬಿಡ್ತಾರೆ. ಸೊ ಆ ಥರ ಸಿಚುಯೇಷನ್ ಬಂದಾಗ ನೊಬಡಿ ವಿಲ್ ಗೋ ಫಾರ್ ಲೋನ್. ದೆನ್ ವಾಟ್ ಈಸ್ ದ ವೇ ಟು ಕ್ರಿಯೇಟ್ ಕ್ರೆಡಿಟ್ ಕೊಡೋಕ್ಕೆ ಆಗೋದೇ ಇಲ್ಲ. ದುಡ್ಡಿದೆ ಬ್ಯಾಂಕಲ್ಲಿ, ಕ್ರೆಡಿಟ್ ಕೊಡೋಕ್ಕೆ ರೆಡಿ ಇದ್ದಾರೆ, ಬಟ್ ಪೀಪಲ್ ಆರ್ ನಾಟ್ ದೇರ್ ಟು ಟೇಕ್ ಇಟ್. ದ್ಯಾಟ್ ಮೈಟ್ ಬಿ ದ ಲಿಮಿಟೇಷನ್. ನೆಕ್ಸ್ಟ್ ಒನ್ ಈಸ್ ಲೀಕೇಜಸ್ ಇನ್ ಕ್ರೆಡಿಟ್ ಕ್ರಿಯೇಷನ್. ನಾನು ಹೇಳಿದೆ ಏನು, ಪ್ರೈಮರಿ ಡೆಪಾಸಿಟ್ ಇದ್ದರೆ ತಾನೇ ನಮಗೆ ಕ್ರೆಡಿಟ್ ಕ್ರಿಯೇಟ್ ಆಗೋದು. ಇನ್ ದ ಸೇಮ್ ವೇ, ಅ ಪೀಪಲ್ ಇಫ್ ದೇ ಡಸಂಟ್ ವಾಂಟ್ ಟು ಡೆಪಾಸಿಟ್ ದ ಮನಿ ಇನ್ ದ ಬ್ಯಾಂಕ್, ಸುಮ್ಮನೆ ಎಲ್ಲ ಸ್ಯಾಲ್ರಿ ಬಂತು ಎಲ್ಲ ವಿಡ್ರಾ ಮಾಡ್ಕೊಂಡು ಇಟ್ಕೊಂಬಿಟ್ರು, ಇಮ್ಮಿಡಿಯೇಟಾಗಿ ವಿಡ್ರಾ ಮಾಡ್ಕೊಂಡು ಇಟ್ಕೊಂಬಿಟ್ರು, ದೇ ಆರ್ ನಾಟ್ ಕೀಪಿಂಗ್ ದ ಮನಿ ಇನ್ ಬ್ಯಾಂಕ್. ಹೌ ಇಟ್ ಹ್ಯಾಪನ್ಸ್? ಸೊ ಐಡಲ್ ಕ್ಯಾಶ್ ಯು ಶುಡ್ ನಾಟ್ ಕೀಪ್ ಇಟ್ ಇನ್ ಅ ಹೌಸ್ ಅಂತ ಹೇಳ್ತಾರೆ, ಬಿಕಾಸ್ ಆಫ್ ದ ಸೇಮ್ ರೀಸನ್. ನೆಕ್ಸ್ಟ್, ಸೌಂಡ್ ಸೆಕ್ಯೂರಿಟೀಸ್. ಸೊ ಇಲ್ಲೇನು ಮಾಡುತ್ತೆ, ಅಪಾರ್ಟ್ ಫ್ರಮ್ ಗಿವಿಂಗ್ ಲೋನ್, ಬ್ಯಾಂಕ್ ವಿಲ್ ಆಲ್ಸೋ ಇನ್ವೆಸ್ಟ್ ಮನಿ ಇನ್ ಪರ್ಚೇಸಿಂಗ್ ಅಸೆಟ್ಸ್, ಬಿಲ್ಸ್, ಗೌರ್ಮೆಂಟ್ ಸೆಕ್ಯೂರಿಟೀಸ್, ಆಯಿತಾ. ಆ ಸೆಕ್ಯೂರಿಟೀಸ್ ಏನು ಬಿಲ್ಸ್ ಏನು ತೊಗೊಂಡಿದೆ ಅದರಲ್ಲೂ ಅದು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ಅದರಲ್ಲೂ ವಿ ಕ್ಯಾನ್ ಕ್ರಿಯೇಟ್ ಅ ಕ್ರೆಡಿಟ್. If money is not there, how can it is possible to purchase the amount? So a bank cannot create money out of thin air anta ಹೇಳ್ತಾರೆ. Just a small layer ಅಲ್ಲಿ we can't create a big thing. So in the same way, this sound security, the profitability ಅಥವಾ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಏನು ಪರ್ಚೇಸ್ ಮಾಡಬೇಕು, that has to be done by the bank. Then liquidity preference. If people desire to hold more cash instead of putting it in a bank, as usual, they may do it. In that case also, the credit can't be happen. Monetary policy of the central bank. If the monetary policy of the central bank changes, so what it can say, the central bank can tell that the policy, monetary policy which can vary, ಕ್ರೆಡಿಟ್ ಕ್ರಿಯೇಷನ್ ಕಡಿಮೆ ಮಾಡಿ ಅಂತ ಹೇಳ್ಬೋದು, ಅಥವಾ ಕಂಟ್ರೋಲ್ ಮಾಡಬೇಕು ಅಂತ ಹೇಳ್ಬೋದು, ಅಥವಾ ದೇ ಕ್ಯಾನ್ ಸೇ ದಾಟ್ ಬ್ಯಾಂಕ್ ರೇಟ್ನ ಜಾಸ್ತಿ ಮಾಡ್ಬೋದು ಅಥವಾ ಕಡಿಮೆ ಮಾಡ್ಬೋದು. ಈ ಥರ ಎಲ್ಲ ಫ್ಲಕ್ಚುಯೇಷನ್ ಮಾಡಿದಾಗಲೂ ಸಮೇತ ಕ್ರಿಯೇಷನ್ ಕ್ಯಾನ್ ಬಿ ಲೆಸ್ಸರ್, ಕ್ರೆಡಿಟ್ ಕ್ರಿಯೇಷನ್ ಕ್ಯಾನ್ ಬಿ ಲೆಸ್ಸರ್. ಅವಾಗೇನಾಗುತ್ತೆ, ಜಾಸ್ತಿ ಮಲ್ಟಿಪಲ್ ಫೋಲ್ಡಲ್ಲಿ ಕ್ರೆಡಿಟ್ ಕ್ರಿಯೇಟ್ ಆಗಲ್ಲ. ಇಟ್ ವಿಲ್ ಬಿ ಹ್ಯಾಪನಿಂಗ್ ಬಟ್ ಇನ್ ಅ ಲೆಸ್ಸರ್ ಫೋಲ್ಡ್ಸ್. ಸೊ
ಸೊ ಈ ಎಲ್ಲ ಕ್ರೆಡಿಟ್ ಕ್ರಿಯೇಷನ್ ಲಿಮಿಟೇಷನ್ಸ್ ಇಂದ ಅದನ್ನು ಬಿಡಿಸ್ಕೊಂಡು ಬಂದು ಬ್ಯಾಂಕ್ ಹ್ಯಾಸ್ ಟು ಡೂ ದ ಕ್ರೆಡಿಟ್ ಕ್ರಿಯೇಷನ್, ದೆನ್ ಓನ್ಲಿ ಇಟ್ ಕ್ಯಾನ್ ಸರ್ವೈವಲ್ಗೆ ಏನು ಬೇಕು, ಈ ಕ್ರೆಡಿಟ್ ಕ್ರಿಯೇಷನ್ ಬೇಕೇ ಬೇಕು. ಓಕೆ, ಹೋಪ್ ಯು ಅಂಡರ್ಸ್ಟುಡ್ ದಿಸ್.